ಎಲ್ಲರಿಗೆ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು 4 ರಾಹು ಸಂಖ್ಯೆ ಅಂತ ಹೇಳ್ತೀವಿ, 5 ಬುಧ ಸಂಖ್ಯೆ ಅಂತ ಹೇಳ್ತೀವಿ. ಮತ್ತು ನೋಡಬೇಕಂದ್ರೆ 4ನೇದಲ್ಲಿ ರಾಹು ಅನ್ನೋದು ಯಾವ ಥರ ಇರ್ತದೆ ಅಂದರೆ ಮನುಷ್ಯನಿಗೆ ತುಂಬ ಅಡೆತಡೆಗಳು, ತುಂಬ ತೊಂದರೆಗಳು. ರಾಹು ಯಾವುದು ಬಂದರೆ ಕೈಗೆ ಸೇರ್ತಾ ಇಲ್ಲ, ಮನುಷ್ಯಗೆ ಶಾಂತಿ ಇಲ್ಲ, ಒಂದು ನೆಮ್ಮದಿಲ್ಲ. ಏನು ಮಾಡಬೇಕನ್ನೋದು ಈ ಸಂಖ್ಯೆದಲ್ಲಿ ನಾವು ಹುಟ್ಟಿದ್ದೀವಿ ಕಣೋ. 4ನೇ ನಂಬರ್ದಲ್ಲಿ ಹುಟ್ಟಿದ್ದೀವಿ, 5ನೇ ನಂಬರ್ದಲ್ಲಿ ಹುಟ್ಟಿದ್ದೀವಿ. 5ನೇ ನಂಬರ್ ನಮ್ಮ ಕಮ್ಯುನಿಕೇಷನ್ ಆಗಿದೆ. ಮತ್ತು 4ನೇ ನಂಬರ್ ಅಂದರೆ 5ನೇ ನಂಬರ್ ಬುಧ ಸಂಖ್ಯೆ ಬರುತ್ತೆ, 4ನೇ ನಂಬರ್ ರಾಹು ಸಂಖ್ಯೆ ಬರುತ್ತೆ. ಎಲ್ರಿಗೂ ನಮಸ್ತೆ. ನಂದು ಚಿಕ್ಕಮಂಗ್ಳೂರು. ನಾನು ಸ್ವಲ್ಪ ದಿನ ಏನು ಮಾಡಿದೆ, ಚೀಟಿ ವ್ಯವಹಾರ ನಡೆಸ್ತಾ ಇದ್ರು ನನ್ನ ಫ್ರೆಂಡ್ಗಳೆಲ್ಲ. ನಾನು ಚೀಟಿ ಹಾಕಿದೆ. ಆ ಚೀಟಿ ಹಾಕ್ತಾ ಇದ್ದೆ, ಏನೋ ದುಡ್ಡು ಬರುತ್ತೆ, ಮುಂದೆ ಏನಾದ್ರು ಒಂದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಚೀಟಿ ಹಾಕ್ಕೊಂಡು ಹೋದೆ. ಆ ಚೀಟಿ ವ್ಯವಹಾರದಲ್ಲಿ ಏನಾಯಿತು, ತುಂಬ ಜನ ಕೈ ಕೊಟ್ಬಿಟ್ರು, ಲಾಸ್ ಆಗಿಬಿಡ್ತು. ಆಮೇಲೆ ಹಿಂಗೆ ಲಾಸ್ ಆದಮೇಲೆ ಏನು ಮಾಡಿದೆ, ಯೋಚನೆ ತಗೊಂಡ್ಬಿಟ್ಟೆ. ಯೋಚನೆ ತಗೊಂಡು ಏನು ಮಾಡೋದು ಅಂತ ಹೇಳಿ ಹೀಗೆ ಯೋಚನೆ ಮಾಡ್ಕೊಂಡು ಹುಷಾರಿಲ್ದಂಗೆ ಆಗೋಗ್ಬಿಡ್ತು ನನಗೆ. ಟಿ ವಿ ಮುಂದ್ಗಡೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಆವಾಗ ಶಂಕರ್ ಪ್ರಸಾದ್ ಗುರೂಜಿಯವರು ಈ ಥರ ಎಲ್ರಿಗೂ ಹೆಂಗಸರಿಗೆಲ್ಲ ಒಳ್ಳೆಯದಾಗಿದೆ ಅಂತ ಬಂತು. ಆಮೇಲೆ ನಾನು ಏನು ಮಾಡಿದೆ, ಗುರೂಜಿಯವ್ರ ನಂಬರ್ ತೊಗೊಂಡೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ನನಗೆ. ಅವ್ರನ್ನ ನಂಬರ್ ತೊಗೊಂಡ್ಬಿಟ್ಟು ಸ್ಕ್ರೀನ್ ಮೇಲೆ ನಂಬರಿಗೆ ಗುರೂಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಗುರೂಜಿಯವ್ರಿಗೆ ಕೇಳಿಕೊಂಡೆ, ನನ್ನ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡೆ. ಅವಾಗ ಗುರೂಜಿ ಏನು ಮಾಡಿದರು, ನಾನೊಂದು ಈ ಥರ ಮುಂದೆ ಹೋಗೋ ದಾರಿ ಹೇಳ್ಕೊಡ್ತೀನಮ್ಮ, ಆ ದಾರಿನಲ್ಲಿ ನೀವು ಹೋಗಿ ಅಂತಂದರು. ಆಯಿತು ಸ್ವಾಮಿ, ನನಗೇನೋ ಒಳ್ಳೇದಾಗಬೇಕು ಮುಂದಕ್ಕೆ, ನೀವು ಆ ಥರ ಹೇಳ್ಕೊಡಿ ಅಂದೆ. ಅವರು ಒಂದು ಪ್ರಸಾದ ಕೊಟ್ಟರು ನನಗೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆನಲ್ಲಿ ಇಟ್ಬಿಟ್ಟು ಇದನ್ನ ಪೂಜೆ ಮಾಡಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ಒಂದು ಪ್ರಸಾದ ಕೊಟ್ಟರು. ಆ ಪ್ರಸಾದನಿಟ್ಟು ಪೂಜೆ ಮಾಡಿದೆ. ಆಮೇಲೆ ಏನು ಮಾಡಿದೆ, ಸ್ಟಾರ್ಟಿಂಗು ಹೂವಿನ ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೂವಿನ ವ್ಯಾಪಾರದಲ್ಲಿ ಚೆನ್ನಾಗಿ ಆಗಿಬಿಟ್ಟೆ ನಾನು. ಆಮೇಲೆ 4 ಜನ ಕೆಲಸಕ್ಕೆ ಇಟ್ಕೊಂಡೆ ನನ್ನ ಜೊತೆಯಲ್ಲಿ. ಮುಂದೆ ಬರ್ತಾ ಒಳ್ಳೆ ವ್ಯಾಪಾರ ಆಯಿತು. ಈಗ ನನ್ನ ಗಂಡರು 4-5 ಜನ ಕೆಲಸಕ್ಕೂ ಇದ್ದಾರೆ. ನಾನು ಚೆನ್ನಾಗಾಗ್ಬಿಟ್ಟೆ. ನೀವು ಆ ಥರ ಮುಂದೆ ಹೋಗಬೇಕು ಅನ್ನಂಗಿದ್ರೆ ಗುರೂಜಿ ಶಂಕರ್ ಪ್ರಸಾದ್ ಗುರೂಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂತಂದರೆ ಫೋನ್ ಮುಖಾಂತರನೇ ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮಗೆ ಯಾವ ಥರ ಹೋಗಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತಾರೆ. ನೀವು ಮುಂದೆ ಬನ್ನಿ, ಒಳ್ಳೆಯದಾಗಿ ಅಷ್ಟು ನಾನು ಕೇಳ್ಕೊಳ್ತೀನಿ. ನಾನಂತೂ ಚೆನ್ನಾಗಿದ್ದೀನಿ. ನಗ್ನಗ್ತಾ ಇರಿ ಎಲ್ರೂ. ನೀವು ಸ್ವಾಮೀಜಿಯವ್ರನ್ನ ಶಂಕರ್ ಪ್ರಸಾದ್ ಸ್ವಾಮೀಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಸಂಖ್ಯೆ ಪ್ರಕಾರದಲ್ಲಿ ಎಷ್ಟೋ 100 ಜನ 1000 ಜನ ಜ್ಯೋತಿಷ್ಯವನ್ನು ಕೇಳ್ತಾ ಇರ್ತಾರೆ. ಅಯ್ಯೋ ಹೆಂಗಿದೆ ನಮ್ಮ ಗ್ರಹಗತಿಗಳು, ಹೆಂಗಿದೆ ನಮ್ಮ ಟೈಮೇ ಆಗಿದೆ, ಈ ಡೇಟಿಗೆ ನಾವು ಹುಟ್ಟಿದ್ದೀವಿ ಗುರುಗಳೇ, ನಾವು ಈ ಡೇಟಿಂದ ಈ ಡೇಟಿಗೆ ಹುಟ್ಟಿದ್ದೀವಿ, ಈ ಡೇಟಲ್ಲಿ ನಾವು ಏನೇನು ಮಾಡ್ಬೋದು, ಮನೆ ಕಟ್ಬೋದಾ, ಗಾಡಿ ತಗೋಬೋದಾ, ಮತ್ತು ನೋಡಬೇಕಂದ್ರೆ ಜಾಗ ತಗೋಬೋದಾ, ಕೋರ್ಟ್ ಕೇಸಲ್ಲಿ ಗೆಲ್ಬೋದಾ, ಬಿಸ್ನೆಸ್ಸಲ್ಲಿ ಒಳ್ಳೇದಾಗ್ಬೋದಾ ಅಂತ ಹೇಳ್ತಾರೆ. ರಾಹು ಕಾಲದಲ್ಲಿ ನೀವು ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡಿ. ರಾಹು ಕಾಲದಲ್ಲಿ ಮತ್ತು ನೋಡಬೇಕಂದ್ರೆ ನವಗ್ರಹ ದೇವಸ್ಥಾನ, ನಿಮಗೆ ದುಡ್ಡು ತಡೆ ಆಗ್ತಾ ಇದೆ, ಕೆಲಸ ಆಗ್ತಾ ಇಲ್ಲ, ಜಾಬ್ ಆಗ್ತಾ ಇಲ್ಲ ಅಂದರೆ ನೀವು 100ಕ್ಕೆ 100 ರಾಹು ಕಾಲದಲ್ಲಿ ನವಗ್ರಹ ಸುತ್ತಿ ನಿಮ್ಮ ಫ್ಯಾಮಿಲಿ ಒಳಗಡೆ ಈ 4 ನಂಬರ್ ಹುಟ್ಟಿದವರಿಗೆ ತುಂಬ ಅನುಕೂಲ ಆಗುತ್ತೆ. 5 ಬುಧ ಅಂತ ಹೇಳ್ತಾರಲ್ಲ, ಯಾಕಂದರೆ ರಾಹುನಲ್ಲಿ ಇರ್ತಾನೆ, ಬುಧನಲ್ಲೇ ಇರ್ತಾನೆ. ಆ ಜಾಗದಲ್ಲಿ ಯಾರ್ಯಾರು ಸುತ್ತಾರ, ಜಾಬ್ 100ಕ್ಕೆ 100 ಜಾಬ್ ಇಲ್ಲ, 100ಕ್ಕೆ 100 ಕೆಲಸ ಇಲ್ಲ, 100ಕ್ಕೆ 100 ವ್ಯಾಪಾರ ಆಗ್ತಾ ಇಲ್ಲ, 100ಕ್ಕೆ 100 ನಮಗೆ ಹಣ ಉಳಿತಾ ಇಲ್ಲ ಅಂದವರು, ಅಂತಹ ಜಾಗದಲ್ಲಿ ನೀವು ಒಂದು ಪೂಜಾ ಪುನಸ್ಕಾರವನ್ನು ಮಾಡಿ ಅಲ್ಲಿ ನವಗ್ರಹವನ್ನು ಸುತ್ತಕೊಂಡು ಬಂದರೆ 4ನೇ ನಂಬರ್ 5ನೇ ನಂಬರ್ ಅವರು ನಿಮ್ಗೆ ಲಕ್ಷ್ಮಿ ಕೈ ಸೇರುತ್ತೆ, ದುಡ್ಡು ಉಳಿತಾಯ ಆಗುತ್ತೆ, ಯಾವರದಲ್ಲಿ ಅಭಿವೃದ್ಧಿ ಆಗುತ್ತೆ, ಜೀವನದಲ್ಲಿ ನೀವು ಯಾವುದೇ ಅಡೆತಡೆ ಬರೋದಿಲ್ಲ. ಈ ನಂಬರ್ ಲಕ್ಕಿ ನಂಬರ್ 5 ಮತ್ತು 4 ಈ ನಂಬರ್ ಇದ್ದವರು ನಾವು ಹೇಳಿದಂಗೆ ನವಗ್ರಹ ಸುತ್ತಿ. ಮತ್ತು ಈ ನಂಬರ್ ಈ ಡೇಟಿಗೆ ಹುಟ್ಟಿದವರು ಇದೇ ಡೇಟಿಗೆ ನೀವು ದೊಡ್ಡ ಸಾಲ ಕೊಡಬಾರ್ದು. ದುಡ್ಡುವಾಗಿ ಜಗಳ ಗಲಾಟೆ ಕಿರಿಕಿರಿ ಬಂದರೆ, ಆ ಡೇಟ್ ಬಂದರೆ ನೀವು ಸುಮ್ಮನೆ ಇದ್ದು ಬಿಡಬೇಕು. ಆ ಡೇಟ್ ಬಂದರೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಆ ಡೇಟ್ ಬಂದರೆ ತುಂಬ ಕೋಪ ಪಡ್ಕೋಬಾರ್ದು. ಆ ಡೇಟಲ್ಲಿ ಎಷ್ಟು ತಾಳ್ಮೆ ಇರ್ತಾನೆ ನೀವು ಹುಟ್ಟಿದ ಡೇಟಲ್ಲಿ, ಆವತ್ತಿಂದ ನಿಮ್ಮ ಜೀವನದಲ್ಲಿ ಹಣ, ಆಯಸ್ಸು, ಆರೋಗ್ಯ, ದುಡ್ಡು, ಲಕ್ಷ್ಮಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ. ಅಯ್ಯೋ ದೇವ್ರಿಟ್ಟಂಗೆ ಆಗಲಿ ಬಿಡಪ್ಪ, ನಾನು ಏನು ಮಾಡ್ತೀನಿ, ಹಾಗೇ ಬಿಡಲಿ ಹೋಗೇ ಬಿಡಲಿ ಅಂತ ನೀವು ತಲೆ ಕೆಡಿಸ್ಕೊಂಡ್ರೆ ನಿಮ್ಮ ನಂಬರ್ ನಿಮಗೆ ರಿವರ್ಸ್ ಆಗಿ ನೀವು ಅಂದ್ಕೊಂಡಿದ್ದೆಲ್ಲ ಫೇಲರ್ ಆಗಿಬಿಡಬೇಕಾಗುತ್ತೆ. ಈ ನಂಬರ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬು ಪ್ರತಿಯೊಬ್ಬ ನೋಡ್ತಕ್ಕಂಥ ವೀಕ್ಷಕರಿಗೆ ಈ ಡೇಟ್ ಆಫ್ ಬರ್ತ್ ಹುಟ್ಟಿದವರು ಏನಾದರೂ ತೊಂದರೆಗಳಿದ್ದರೆ, ಏನಾದರೂ ಸಮಸ್ಯೆಗಳಿದ್ದರೆ ಒಂದು ಗುರುಗಳ ಮಾರ್ಗದರ್ಶನ ತಗೊಂಡು ಇದಕ್ಕೆ ಏನು ತೊಂದರೆ ಇದೆ, ಏನು ಪ್ರಾಬ್ಲಮ್ ಇದೆ ತಿಳ್ಕೊಂಡು ಪ್ರಯತ್ನ ಮಾಡಿ. ಎಲ್ಲರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.